ಇಡೀ ದೇಶವೇ ಕಾಯ್ತಾ ಇದೆ ಈ ಒಂದು ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಮಂಡನೆಗೋಸ್ಕರ. ಇನ್ನೇನು ಕೆಲವೇ ಹೊತ್ತು ಬಾಕಿ ಇದೆ. ಬೆಳಗ್ಗೆ 11 ಗಂಟೆಗೆ ಸಚಿವ ಪಿಯೂಷ್ ಗೋಯಲ್ ಆಯವ್ಯಯವನ್ನು ಮಂಡನೆ ಮಾಡ್ತಾರೆ. ಬೆಟ್ಟದಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಮೋದಿ ಸರ್ಕಾರದ ಈ ಕೊನೆಯ ಬಜೆಟ್ನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದು ಕೇಂದ್ರ ಸರ್ಕಾರದ ಮಹತ್ವದ ಬಜೆಟ್ ಮಂಡನೆ. ಮಧ್ಯಂತರ ಬಜೆಟ್ನಲ್ಲಿ ಯಾರಿಗೆ ಸಿಗಲಿದೆ ಮನ್ನಣೆ? ಅಳೆದು ತೂಗಿ ರೆಡಿಯಾಗಿರೋ ಮೋದಿ ಸರ್ಕಾರದ ಕೊನೆಯ ಬಜೆಟ್ ಇಂದು ಮಂಡನೆಯಾಗಲಿದೆ. ಮೋದಿ ಟೀಮ್ಗೆ ಮಧ್ಯಂತರ ಬಜೆಟ್ ಸವಾಲಾಗಿದ್ದು ದೇಶದ ಜನತೆ ಕಣ್ಣರಳಿಸಿ ಕಾಯ್ತಿದ್ದಾರೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ಹತ್ತಿರ ಇರುವುದರಿಂದ ಬಿಗ್ ಬಂಪರ್ ಸಿಗೋ ಸಾಧ್ಯತೆ ಇದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸಚಿವ ಪಿಯೂಷ್ ಗೋಯಲ್ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಸರ್ಕಾರವಾದರೂ ತಮ್ಮ ಆಡಳಿತದ ಕೊನೆಯಲ್ಲಿ ಮಧ್ಯಂತರ ಬಜೆಟ್ ಮಂಡನೆ ಮಾಡುವುದು ರೂಢಿ. ಹೊಸ ಸರ್ಕಾರ ಅಧಿಕಾರಕ್ಕೇರಿದ ಬಳಿಕ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸುವವರೆಗೂ ಅಗತ್ಯವಿರುವ ಯೋಜನೆಗಳು ಹಾಗೂ ಅನುದಾನವನ್ನ ಮಧ್ಯಂತರ ಬಜೆಟ್ನಲ್ಲಿ ಘೋಷಿಸಲಾಗುತ್ತೆ. ಇಂಪಾರ್ಟೆಂಟ್ ಅಂದ್ರೆ ಯಾವುದೇ ಪಕ್ಷವಾದರೂ ದೊಡ್ಡ ಯೋಜನೆಗಳು, ಬೃಹತ್ ಮೊತ್ತದ ಅನುದಾನ ಹಾಗೂ ಮಹತ್ವದ ನಿರ್ಧಾರಗಳನ್ನ ಘೋಷಿಸುವುದು ತುಂಬಾ ಕಡಿಮೆ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆ ಕಾವು ಹೆಚ್ಚಾಗಿರೋದ್ರಿಂದ ಮೋದಿ ಬಜೆಟ್ ಮೇಲೆ ಹೆಚ್ಚಿನ ನಿರೀಕ್ಷೆ ಹುಟ್ಟಿದೆ. ಕೇಂದ್ರ ಸರ್ಕಾರವೇನೋ ಮಧ್ಯಂತರ ಬಜೆಟ್ ಮಂಡನೆಗೆ ಸಜ್ಜಾಗಿದೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಟ್ಟು ಸಾಲದ ಮೊತ್ತ ಬೆಟ್ಟದಷ್ಟು ಬೆಳೆದು ನಿಂತಿದೆ. ಒಟ್ಟು 97 ಲಕ್ಷ ಕೋಟಿಯಷ್ಟು ಸಾಲದ ಪ್ರಮಾಣವಿದ್ದು, ಇದನ್ನ ದೇಶದ ಪ್ರತಿಯೊಬ್ಬ ಪ್ರಜೆಗೂ ವಿಂಗಡಣೆ ಮಾಡಿದರೆ 73 ಸಾವಿರದಷ್ಟು ಸಾಲದ ಹೊರೆ ಬೀಳಲಿದೆ. ಕೇಂದ್ರ ಸರ್ಕಾರದ ಸಾಲದ ಮೊತ್ತವೇ 68.8 ಲಕ್ಷ ಕೋಟಿಯಷ್ಟಿದೆ. ಒಟ್ನಲ್ಲಿ ಬೃಹತ್ ಸಾಲದ ಮಧ್ಯೆಯೇ ಕೇಂದ್ರ ಸರ್ಕಾರ ಮಧ್ಯಂತರ ಬಜೆಟ್ ಮಂಡನೆಗೆ ಅಣಿಯಾಗಿದೆ. ಮೋದಿ ಕೊನೆಯ ಆಯವ್ಯಯ ಹೇಗಿರಲಿದೆ, ಯಾರಿಗೆಲ್ಲ ಬಂಪರ್ ಗಿಫ್ಟ್ ಸಿಗಲಿದೆ ಅನ್ನೋದು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ನ್ಯೂಸ್ ಡೆಸ್ಕ್ TV5. ಇನ್ನು ಈ ಬಾರಿಯ ಕೇಂದ್ರ ಬಜೆಟ್ ಮೇಲೆ 10 ನಿರೀಕ್ಷೆಗಳು ಹುಟ್ಟುಕೊಂಡಿದ್ದೇವೆ. ಹೀಗಾಗಿ ತೆರಿಗೆಯಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ ಅಂತ ನೋಡೋದಾದರೆ, ತೆರಿಗೆ ಆದಾಯದ ಮಿತಿ ಈಗ ಇರುವಂಥ 2.5 ಲಕ್ಷವನ್ನು 2.5 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಮಾಡಬಹುದಾ ಅಂತ ಎಲ್ಲರ ನಿರೀಕ್ಷೆ ಇದೆ. ನೋಡೋಣ ಏನಾಗುತ್ತೆ. ಆದಾಯದ ಮಿತಿ ಈಗ 2.5 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಬೇಕು, 5 ಲಕ್ಷದವರೆಗೂ ಕೂಡ ಆ ಮಿತಿಯನ್ನು ಏರಿಕೆ ಮಾಡಬಹುದಾ ಅನ್ನುವಂತಹ ನಿರೀಕ್ಷೆ ಸಾಕಷ್ಟು ಜನರಲ್ಲಿ ಕಾಡ್ತಾ ಇದೆ. ಡಿಜಿಟಲ್ ವಹಿವಾಟನ್ನು ಹೆಚ್ಚುಗೊಳಿಸುವಂತಹ ಆರ್ಥಿಕ ವಿನಿಮಯಕ್ಕೆ ಈ ಬಾರಿ ಏನಾದರೂ ಸಿಗಬಹುದಾ ಮನ್ನಣೆ? 3 ರಿಂದ 5 ವರ್ಷಗಳ ಸರ್ಕಾರಿ ನೋಂದಾಯಿತ ಸ್ಟಾರ್ಟಪ್ಗಳಲ್ಲಿ ತೆರಿಗೆ ವಿನಾಯಿತಿ ಸಿಗಬಹುದಾ ಅನ್ನುವಂಥದ್ದು. ಹಾಗೆಯೇ ಎಂಪ್ಲಾಯಿ ಸ್ಟಾಕ್ ಓನರ್ಶಿಪ್ ಪ್ಲ್ಯಾನ್ ಮೇಲಿನ ತೆರಿಗೆ ಬಗ್ಗೆ ಸ್ಪಷ್ಟತೆ ಸಿಗುತ್ತಾ? ಇನ್ನು GSTಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಬೇಕು ಅನ್ನೋ ನಿರೀಕ್ಷೆ ಇದೆ. ಸೊ ಅದರಲ್ಲೂ ಕೂಡ ಏನಾದರೂ ಮಾಡಬಹುದಾ? ಯಾಕೆಂದರೆ ಮಧ್ಯಂತರ ಬಜೆಟ್ ಆಗಿರೋದ್ರಿಂದ ದೊಡ್ಡ ಘೋಷಣೆಗಳನ್ನು ಮಾಡೋ ಹಾಗಿಲ್ಲ. ಇನ್ನು ತೆರಿಗೆ ದರಗಳ ಏಕೀಕರಣದತ್ತ ಗಮನ ಹರಿಸುವ ಬಗ್ಗೆ ಘೋಷಣೆ ಮಾಡಬಹುದು. ಹಿರಿಯ ನಾಗರಿಕರಿಗೆ, ಸೀನಿಯರ್ ಸಿಟಿಸನ್ ಅವರಿಗೆ ತೆರಿಗೆ ವಿನಾಯಿತಿ 3 ಲಕ್ಷದಿಂದ 3.5 ಲಕ್ಷಕ್ಕೆ ಏನಾದರೂ ಏರಿಕೆ ಮಾಡ್ತಾರಾ ಅನ್ನುವಂಥ ನಿರೀಕ್ಷೆ ಇದೆ. ಆದಾಯ ತೆರಿಗೆ ವಿನಾಯಿತಿ ಹೂಡಿಕೆ ಮಿತಿ 1.5 ಲಕ್ಷದಿಂದ 2 ಲಕ್ಷದವರೆಗೆ, ಅಂದರೆ ಹೂಡಿಕೆ ಮೇಲೆ ಇರುವಂಥ ಆದಾಯ ತೆರಿಗೆ ವಿನಾಯಿತಿ ಮಾಡಬಹುದಾ? ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಅಂದರೆ ಪಾಲುದಾರಿಕೆ ಉದ್ಯಮ ಮತ್ತು LLPಗಳ ಕಾರ್ಪೊರೇಟ್ ತೆರಿಗೆಯನ್ನು ಇಳಿಸೋದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ತಾರಾ? ಸೊ ಇದು ಅಂದರೆ ಕಳೆದ ಬಾರಿ ಏನು 2014 ಅಥವಾ 2014ರಿಂದನೂ ಕೂಡ ಹಲವಾರು ಸ್ಲ್ಯಾಬ್ಗಳು ಚೇಂಜ್ ಆಗಿ ಬರ್ತಾ ಇದೆ ಟ್ಯಾಕ್ಸೇಷನ್ ಮೇಲೆ. ಸೊ ಅದ್ರ ಮೇಲೆ ಕಳೆದ ಬಜೆಟ್ಗಿಂತನೂ ಕೂಡ ಈ ಬಾರಿ ಭಿನ್ನವಾಗಿ ಏನಾದರೂ ಮಾಡ್ಬೋದಾ? ದೊಡ್ಡ ಆಫರ್ಗಳನ್ನು ಕೊಡೋ ಹಾಗಿಲ್ಲ. ಅದರಲ್ಲಿ ಇರೋದ್ರಲ್ಲೇ ಏನಾದರೂ ಒಂದು ಮಾಡಿಫಿಕೇಷನ್ಸ್ ಅಥವಾ ಚೇಂಜಸ್ ಮಾಡಬಹುದಾ ಟ್ಯಾಕ್ಸ್ ಬಗ್ಗೆ ಅನ್ನುವಂಥದ್ದು? ಯಾಕೆಂದರೆ ಟ್ಯಾಕ್ಸ್ ಹೆಚ್ಚಿನದಾಗಿ ಹೊರೆ ಆಗ್ತಾ ಇದೆ. ಸೊ ಆದಾಯ ಕಡಿಮೆ ಆಗಿ ನಮಗೆ ಹೆಚ್ಚಿನದಾಗಿ ತೆರಿಗೆ ಜಾಸ್ತಿ ಆಗ್ತಾ ಇದೆ. GST ಆಗಿರಬಹುದು, ಡಿಜಿಟಲ್ ವಹಿವಾಟು ಆಗಿರಬಹುದು, ಇದರ ಮೇಲೆಲ್ಲ ಅಂದರೆ ತೆರಿಗೆ ದರಗಳ ಏಕೀಕರಣದತ್ತ ಏನಾದರೂ ಗಮನ ಹರಿಸ್ತಾರಾ? ಅದರಲ್ಲಿ ಸೀನಿಯರ್ ಸಿಟಿಸನ್ಸ್ ಬರ್ತಾರೆ, ಎಂಪ್ಲಾಯೀಸ್ ಬರ್ತಾರೆ, ಹಾಗೆ ದಿನಗೂಲಿ ಏನು ಮಾಡ್ತಾರೆ ಅವ್ರಿಗೇನಾದರೂ ಸ್ಯಾಲ್ರಿ ಜಾಸ್ತಿ ಆಗಬಹುದಾ? ಅಂದರೆ ಈಗಾಗಲೇ 18,000ಕ್ಕೆ ಘೋಷಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಉದ್ಯೋಗ ಸೃಷ್ಟಿಯಾದರೆ ಅವೆಲ್ಲ ಕೂಡ ಸಾಧ್ಯ ಆಗುತ್ತೆ. ಸೊ ಉದ್ಯೋಗ ಇದ್ದರೆ ಟ್ಯಾಕ್ಸ್ ಕಟ್ಟಬಹುದು ಅನ್ನುವಂಥದ್ದು. ಸೊ GSTನಲ್ಲಿ ಭಾರಿ ಬದಲಾವಣೆ ಏನು ನಿರೀಕ್ಷೆ ಮಾಡೋ ಹಾಗಿಲ್ಲ. ಕೆಲವು ಸೀಮಿತ ಬದಲಾವಣೆಗಳನ್ನು ಏನಾದರೂ ಚೇಂಜಸ್ ಮಾಡಬಹುದಾ ಅನ್ನುವಂಥ ನಿರೀಕ್ಷೆ ಇದೆ. ನೋಡೋಣ. ಇವತ್ತು 11 ಗಂಟೆಗೆ ಪಿಯೂಷ್ ಗೋಯಲ್ ಕೇಂದ್ರ ಸಚಿವರು
ಇವತ್ತಿನ ಈ ಬಾರಿಯ ಆಯವ್ಯಯವನ್ನು ಮಂಡನೆ ಮಾಡ್ತಾರೆ, ಏನೇನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಇನ್ನು ಕೃಷಿ ವಿಚಾರಕ್ಕೆ ಬರೋದಾದರೆ, ಕೃಷಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮೋದಿ ಸರ್ಕಾರ ಹೆಚ್ಚಿನ ಮನ್ನಣೆಯನ್ನು ಕೊಡಲಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಹಾಗಾದರೆ ಕೃಷಿ ವಿಚಾರದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು, ಬನ್ನಿ ನೋಡೋಣ. ಇನ್ನು ಕೃಷಿ ವಿಚಾರದಲ್ಲಿ ಭೂರಹಿತ ಕೃಷಿಕರಿಗೆ ಮೋದಿ ಸರ್ಕಾರದಿಂದ ಬಂಪರ್ ಕೊಡುಗೆ ಕೊಡಬಹುದು, ಬೆಂಬಲ ಬೆಲೆ ಹೆಚ್ಚಳ ಮಾಡಬಹುದು, ಹಾನಿಯಾದಂತಹ ಬೆಳೆಗಳಿಗೆ ಪರಿಹಾರ ಧನ ಅಂದರೆ ಇನ್ಶೂರೆನ್ಸ್ ಹಣ ಮತ್ತು ಪರಿಹಾರ ಧನ ಕೇಂದ್ರ ಸರ್ಕಾರದ ಕಡೆಯಿಂದ ಜಾಸ್ತಿ ಮಾಡಬಹುದೇನೋ ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು ಬೆಳೆ ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ಅರಿವು ಮೂಡಿಸಿ ವಿಮೆ ಮಾಡಿಸಬೇಕು ಅನ್ನುವಂಥ ಮಾಡೋದು ಈಗಾಗಲೇ ಸಾಕಷ್ಟು ಮನ್ ಕಿ ಬಾತ್ನಲ್ಲಿ ಅವರು ಹೇಳ್ತಾ ಬಂದಿದ್ದಾರೆ. ಇನ್ನು ಕೃಷಿ ಇಳುವರಿ ಹೆಚ್ಚಿಸೋದಕ್ಕೆ ಆದ್ಯತೆ ಕೊಟ್ಟು ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳೋದು, ಕೃಷಿ ಮಾರುಕಟ್ಟೆಗಳ ಅಭಿವೃದ್ಧಿ ಮಾಡುವಂಥದ್ದು, ಗ್ರಾಮೀಣ ಭಾಗದಲ್ಲೂ ಕೂಡ ಕೃಷಿ ಮಾರುಕಟ್ಟೆಗಳ ಸ್ಥಾಪನೆ ಮಾಡುವಂಥದ್ದು, ಹನಿ ನೀರಾವರಿಗೆ ಪ್ರೋತ್ಸಾಹ ನೀಡುವಂಥದ್ದು, ಮತ್ತಷ್ಟು ಹೊಸ ಫುಡ್ ಪಾರ್ಕ್ಗಳ ಸ್ಥಾಪನೆ ಮಾಡಬಹುದು. ಇದು ಅಗ್ರಿಕಲ್ಚರ್ ಅಂದರೆ ಕೃಷಿಗೆ ಸಂಬಂಧಪಟ್ಟಂತೆ ಇರುವಂಥ ನಿರೀಕ್ಷೆ. ದೇಶದ ರೈತರಿಗೆ ಈ ಬಾರಿಯ ಬಜೆಟ್ ನಿರಾಸೆ ಮೂಡಿಸೋಲ್ಲ ಅನ್ನುವಂತಹ ನಂಬಿಕೆ ಇದೆ. ಏನಾಗುತ್ತೆ, ಸೊ ಅದು ಕೂಡ ಸಾಕಷ್ಟಿದೆ. ಬೆಳೆ ಹಾನಿಯಾದಂತಹ ಪ್ರದೇಶಗಳಲ್ಲಿ ಆ ಹಾನಿಯಾದಂತಹ ರೈತರಿಗೆ, ಹಾನಿ ಮಾಡಿಕೊಂಡಂತಹ ರೈತರಿಗೆ, ಯಾಕೆಂದರೆ ಸಾಕಷ್ಟು ಪ್ರವಾಹಗಳು, ಹಾಗೆ ಮಳೆಯ ವೈಪರೀತ್ಯ, ಬರಗಾಲ ಇದೆಲ್ಲವೂ ಕೂಡ ಇದೆ. ಸೊ ಹಾಗೆ ಬೆಳೆದಂತಹ ಬೆಳೆಗೆ ಸೂಕ್ತವಾದಂಥ ಮಾರುಕಟ್ಟೆ ಮತ್ತು ಅದನ್ನು ಸ್ಟೋರೇಜ್ ಮಾಡೋದಕ್ಕೆ, ಸೊ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಉಗ್ರಾಣಗಳಾಗಿರ್ಬೋದು ಅಥವಾ ಕೋಲ್ಡ್ ಸ್ಟೋರೇಜ್ಗಳಾಗಿರ್ಬೋದು, ಇದನ್ನೇನಾದರೂ ಮತ್ತಷ್ಟು ಜಾಸ್ತಿ ಮಾಡ್ತಾರೆ, ಅಂದರೆ ಅದರ ವ್ಯಾಪ್ತಿಯನ್ನು ಜಾಸ್ತಿ ಮಾಡ್ತಾರೆ. ಹಾಗೆ ಅದಕ್ಕೆ ಕೊಡುವಂತಹ ಬೆಲೆ ಏನಿದೆ, ಅದಕ್ಕೆ ಕಟ್ಟುವಂತಹ ಬಾಡಿಗೆ ಏನಿದೆ, ಅದನ್ನೇನಾದರೂ ಕಡಿಮೆ ಮಾಡ್ತಾರಾ? ಸೊ ಇದು ಸಾಕಷ್ಟು ನಿರೀಕ್ಷೆ ಇದೆ. ಇನ್ನು ಸಣ್ಣ ನೀರಾವರಿ ಮತ್ತು ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ ಬಗ್ಗೆ ಪ್ರೋತ್ಸಾಹ ಏನು ಕೊಡ್ತಾರೆ? ಸೊ ಇಲ್ಲಿ ಕೃಷಿ ಸಲಕರಣೆಗಳು ಮತ್ತು ಕೃಷಿ ಉಪಕರಣಗಳೇನಿದ್ದಾವೆ ಅದನ್ನು ಕಡಿಮೆ ಮಾಡುವಂತಹ, ಅಂದರೆ ಅದನ್ನು ಸಬ್ಸಿಡಿ ಕೊಡುವಂಥ, ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡುವಂಥದ್ದು ಆದರೆ ಅದನ್ನು ಸಬ್ಸಿಡಿ ಕೊಡುವಂಥದ್ದು, ಅದಕ್ಕೆ ಕಡಿಮೆ ವೆಚ್ಚವನ್ನು ಭರಿಸುವಂಥದ್ದು ಏನಾದರೂ ಮಾಡ್ತಾರಾ? ಇನ್ನು ಲೋನ್ಗಳು ಕೂಡ, ಯಾಕೆಂದರೆ ರೈತರಿಗೆ ಕೊಡುವಂತಹ ಸಾಲ ಏನಿದೆ, ಲೋನ್ಗಳು, ಅದರ ಮೇಲೆ ಅಧಿಕ ಬಡ್ಡಿಯನ್ನು ಕಡಿಮೆ ಮಾಡಲಾಗುತ್ತಾ ಅನ್ನುವಂಥದ್ದನ್ನು ಕೂಡ ನಿರೀಕ್ಷೆ ಇದೆ. ಸೊ ಅನ್ನದಾತ ನೋಡ್ತಾ ಇದ್ದಾನೆ, ಯಾಕೆಂದರೆ 2022 ಟೈಮಲ್ಲಿ ದ್ವಿಗುಣಗೊಳಿಸ್ತೀವಿ ರೈತರ ಆದಾಯವನ್ನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದನ್ನು, ಯಾವ ಬೆಳೆ ಖಾರಿಫ್ ಬೆಳೆ ಆಗಿರಬಹುದು ಅಥವಾ ಮಾಮೂಲಿ ಬೆಳೆ ಆಗಿರಬಹುದು, ಯಾವ ಸೂಕ್ತ ಕಾಲದಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು ಅನ್ನುವಂಥದ್ದು ಒಂದು ಜ್ಞಾನವನ್ನು ರೈತರಿಗೆ ಕೊಡುವಂಥದ್ದು. ಯಾಕೆಂದರೆ ಕೃಷಿ ವಿಜ್ಞಾನ ಕೂಡ ಸಾಕಷ್ಟು ಮುಂದೆ ಹೋಗ್ತಾ ಇದೆ, ಆದರೆ ಅಧಿಕ ಇಳುವರಿ ಪಡೆಯೋದರಲ್ಲಿ ರೈತರು ಹಿಂದೆ ಬೀಳ್ತಾ ಇದ್ದಾರೆ. ಸೊ ಅದು ಎಲ್ಲೋ ಒಂದು ಕಡೆ ಮ್ಯಾಚ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಆ ಕೃಷಿ ಇಳುವರಿಯನ್ನು ಹೆಚ್ಚಿಗೆ ಮಾಡೋದಕ್ಕೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಆ ಬಗ್ಗೆ ಬಜೆಟ್ನಲ್ಲಿ ಯಾವ ರೀತಿಯ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ, ಯಾವ ಅಂಶಗಳನ್ನು ಸೇರಿಸ್ತಾರೆ, ನಿರೀಕ್ಷೆ ನೋಡೋಣ. ಇನ್ನು ಮೋದಿಯ ಕೊನೆ ಬಜೆಟ್ನಲ್ಲಿ ರೈತರಿಗೆ ಬಂಪರ್ ಗಿಫ್ಟ್ ಸಿಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ಮೋದಿ ಬಜೆಟ್ನಲ್ಲಿ ಅನ್ನದಾತರಿಗೆ ಏನೆಲ್ಲ ಕೊಡಬಹುದು ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ರೈತರು 2022ನೇ ಇಸ್ವಿ ಹೊತ್ತಿಗೆ, ಅಂದರೆ ಇನ್ನು 3 ವರ್ಷದ ಹೊತ್ತಿಗೆ ರೈತರ ಆದಾಯ ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾ ಇದ್ರು ಮೋದಿ. ಸೊ ನೋಡೋಣ ಯಾವ ರೀತಿ ಆಗುತ್ತೆ, ಅದಕ್ಕೋಸ್ಕರ ಯಾವೇನೇನು ಆದ್ಯತೆಗಳು ಕೊಡ್ತಾರೆ. ಕೃಷಿ ಸಾಲದ ಗುರಿಯನ್ನು 10%ನಷ್ಟು ಏರಿಕೆ ಮಾಡೋದು, ಸಕಾಲದಲ್ಲಿ ಸಾಲ ತೀರಿಸುವಂಥ ರೈತರಿಗೆ ಸಂಪೂರ್ಣ ಬಡ್ಡಿ ಮನ್ನಾವನ್ನು ಮಾಡುವಂತಹ ಯೋಜನೆ ಏನಾದರೂ ಹಾಕ್ಕೊಳ್ತಾರಾ? ಯಾಕೆಂದರೆ ತುಂಬ ಆನೆಸ್ಟಾಗಿ ಸಾಲವನ್ನು ತೀರಿಸುವಂಥ ರೈತರಿಗೆ ಇಂಟ್ರೆಸ್ಟನ್ನು ಇಲ್ಲದೇ ಇರೋ ಹಾಗೆ 0% ಇಂಟ್ರೆಸ್ಟ್ನಲ್ಲಿ ಅವರ ಸಾಲವನ್ನು ತೆಗೆದುಕೊಳ್ಬಹುದು. ಇನ್ನು ರೈತರ ಆತ್ಮಹತ್ಯೆ ನಿರ್ಧಾರದಿಂದ ಹೊರಬರುವಂತೆ ಅವ್ರನ್ನ ಮಾಡುವಂಥದ್ದು, ಅಂದರೆ ಪ್ರೇರೇಪಿಸೋದು, ಅವರಿಗೆ ಉತ್ತೇಜಿಸೋದು, ಯಾವುದೇ ರೀತಿ ಆತ್ಮಹತ್ಯೆಗೆ ಪ್ರಯತ್ನ ಪಡಬೇಡಿ, ಸರ್ಕಾರ ಇದೆ ನಿಮ್ಮ ಜೊತೆ. ಸೌರ ವಿದ್ಯುತ್ ಯೋಜನೆ ಮೂಲಕ ರೈತರಿಗೆ ಉತ್ತೇಜನ ಕೊಡೋದು, ಮಧ್ಯವರ್ತಿಗಳ ಹಾವಳಿ ತಪ್ಪೋದು, ರೈತರು ತುಂಬುವ ಪ್ರೀಮಿಯಂ ಹಣವನ್ನು ಸರ್ಕಾರವೇ ಭರಿಸೋದು, ಈ ಎಲ್ಲ ಅಂಶಗಳು ನಿರೀಕ್ಷೆಯಲ್ಲಿದ್ದಾವೆ. ನೋಡೋಣ ಏನಾಗುತ್ತೆ. ಹಾಗೆಯೇ ಮೋದಿ ಬಜೆಟ್ನಲ್ಲಿ ಹೂಡಿಕೆಗೆ ಮನ್ನಣೆ ನೀಡುವ ಸಾಧ್ಯತೆ ಇದೆ. ಹಾಗಾದರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಹೂಡಿಕೆ ಮಾಡಬಹುದು ಅನ್ನೋದನ್ನು ನೋಡೋದಾದರೆ, ಇನ್ನು ಸ್ಟಾರ್ಟಪ್ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ ಇದೆ. ಹೂಡಿಕೆಗಳಿಗೆ ಪ್ರೋತ್ಸಾಹ ಕನಿಷ್ಠ 50,000 ರೂಪಾಯಿಗೆ ಏರಿಕೆ ಮಾಡಬಹುದು. ಇನ್ನು ಯುವಕರಿಗೆ ಉದ್ಯೋಗ, ಯುವಕರ ಆದಾಯ ಹೆಚ್ಚಿಸೋದಕ್ಕೆ ಯೋಜನೆಯನ್ನು ತರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅಂದರೆ ಹೆಚ್ಚೆಚ್ಚು ಉದ್ಯೋಗ ಆಕಾಂಕ್ಷೆ ಇದ್ದರೆ, ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರೆ ಹೂಡಿಕೆ ಜಾಸ್ತಿ ಆಗುತ್ತೆ ಅಂತ. ಇನ್ನು ಬಂಡವಾಳಗಳು ಎಲ್ಲೆಲ್ಲ ಹಾಕ್ತಾರೆ. ಇನ್ನು ಯಾವುದೇ ಬಜೆಟ್ನಲ್ಲೂ ಕೂಡ ವಸತಿ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಡಲಾಗುತ್ತೆ. ಹಾಗಾಗಿ
ಈ ಬಾರಿ ಏನೆಲ್ಲ ಬಂಪರ್ ಗಿಫ್ಟ್ ಸಿಗಬಹುದು ಅನ್ನೋಂಥ ನೋಡೋದಾದರೆ ವೈದ್ಯಕೀಯ ಮತ್ತು ವಸತಿ, ಆ ವೈದ್ಯಕೀಯ ವೆಚ್ಚಕ್ಕೆ ಪುನಃ ವಿನಾಯಿತಿಯನ್ನು ಕೊಡೋದು, ವಸತಿ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಹುರಿದುಂಬಿಸುವಂತಹ ಯೋಜನೆಯನ್ನು, ಗೃಹ ಕ್ಷೇತ್ರವನ್ನು ಉತ್ತೇಜನ ಮಾಡುವಂಥ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಬಹುದು. ಇನ್ನು ಹೋಮ್ ಲೋನ್ಸ್, ಗೃಹ ಸಾಲಗಳ ಬಡ್ಡಿ ಪಾವತಿಗೆ ಆದಾಯ ತೆರಿಗೆ ವಿನಾಯಿತಿ ಮಿತಿ 2 ಲಕ್ಷ ರೂಪಾಯಿಯಿಂದ 2.5 ಲಕ್ಷ ರೂಪಾಯಿಗೆ ಏರಿಕೆ ಮಾಡಬಹುದಾ. ಇನ್ನು ಪೂನಾ, ಬೆಂಗಳೂರು, ಹೈದರಾಬಾದ್ ಮತ್ತು ಗುರ್ಗಾಂವ್ ನಗರಗಳಲ್ಲಿ ಮನೆ ಬಾಡಿಗೆ ಭತ್ಯೆಯನ್ನು ಹೆಚ್ಚಳ ಮಾಡಬಹುದು. ಇನ್ನು 18 ಲಕ್ಷ ರೂಪಾಯಿನ ಆದಾಯದವರಿಗೆ 20 ವರ್ಷಗಳ ಅವಧಿಗೆ ರೂಪಾಯಿ 6 ಲಕ್ಷದವರೆಗೂ ಕೂಡ ಸಬ್ಸಿಡಿಯನ್ನು ಕೊಡಬಹುದು ಅನ್ನುವಂಥ ನಿರೀಕ್ಷೆ. ಇನ್ನು ನೌಕರರ ವರ್ಗ ಕೂಡ ಮೋದಿ ಬಜೆಟ್ ಮೇಲೆ ಸಾಕಷ್ಟು ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ನಮಗೆಲ್ಲ ಏನೇನಪ್ಪ ಗಿಫ್ಟ್ ಕೊಡಬಹುದು ಈ ಬಾರಿ ಅಂತ ಕಣ್ಣರಳಿಸಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಹೀಗಾಗಿ ನೌಕರರಿಗೆ ಏನೆಲ್ಲ ಸಿಹಿ ಸುದ್ದಿ ಕೊಡಬಹುದು ಅಂತ ನೋಡೋದಾದರೆ, ನೌಕರರಿಗೆ ಗ್ರ್ಯಾಚ್ಯುಟಿ ಮಿತಿ 5ರಿಂದ 10 ಲಕ್ಷ ರೂಪಾಯಿವರೆಗೆ ಏರಿಕೆ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ನೌಕರ ವರ್ಗದವರಿಗೆ ಹೆಚ್ಚಿನ ಮನೆ ಬಾಡಿಗೆ ವಿನಾಯಿತಿ ಸಿಗುವಂತೆ ಮಾಡೋದು, ಸರ್ಕಾರಿ ನೌಕರರ 7ನೇ ವೇತನ ಆಯೋಗ, ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ, 7ನೇ ವೇತನ ಆಯೋಗದ ಶಿಫಾರಸು ಅನುಷ್ಠಾನ. ಇನ್ನು ಹೊಸ ರಾಷ್ಟ್ರೀಯ ಪಿಂಚಣಿ ಯೋಜನೆ ನಿಯಮ ಜಾರಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ನೌಕರರಿಗೆ ಸರ್ಕಾರದ ಎನ್ಪಿಎಲ್ ಇನ್ಸ್ಟಾಲ್ನಲ್ಲಿ 60% ತನಕ ತೆರಿಗೆ ಮುಕ್ತ ಉಳಿದ ಹಣವನ್ನು ಪಿಂಚಣಿ ನಿಧಿಯಲ್ಲಿ ಹೂಡಬೇಕಾಗುತ್ತೆ. ಸೊ ಈಗ NPS ಸಾಲಿನಲ್ಲಿ ಇರುವಂತಹದ್ದು 60 ತನಕ ತೆರಿಗೆ ಮುಕ್ತ, 60%ವರೆಗೆ ಫ್ರೀ ಟ್ಯಾಕ್ಸ್ವರೆಗೂ ಕೂಡ ಅವ್ರಿಗೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಇನ್ನು ಉಳಿದ ಹಣವನ್ನು ಪಿಂಚಣಿ ನಿಧಿಯಲ್ಲಿ, ಪೆನ್ಷನ್ ಅವ್ರು ಏನಿದೆ ಅದರಲ್ಲಿ ಹೂಡಬೇಕಾಗುತ್ತೆ. ಸೊ ಅದು ಕೂಡ ಸಾಕಷ್ಟು ಅವರಿಗೆ, ನೌಕರರಿಗೆ ರಿಟೈರ್ಮೆಂಟ್ ಆದ ನಂತರ ಸಾಕಷ್ಟು ಹಣ ಅವರು ಗಳಿಸಬಹುದು. ಇನ್ನು ಗ್ರ್ಯಾಚ್ಯುಟಿ ಮಿತಿ 5ರಿಂದ 10 ಲಕ್ಷದವರೆಗೆ ಏರಿಕೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಸೊ ಎಂಪ್ಲಾಯೀಸ್ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ, ಯಾಕೆಂದರೆ ಆದಾಯ ಕಡಿಮೆ ಇದ್ದು ಖರ್ಚು ಹೆಚ್ಚಾದರೆ ಸೊ ಯಾವ ರೀತಿ ತೂಗಿಸ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸರ್ಕಾರಿ ನೌಕರರು ಮತ್ತು ಇತರೆ ನೌಕರರು ಕೂಡ ಆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು ದೇಶದ ಅಭಿವೃದ್ಧಿಯಲ್ಲಿ ಸಂಪರ್ಕ ವ್ಯವಸ್ಥೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ. ಹೀಗಾಗಿ ಸಂಪರ್ಕ ಕ್ಷೇತ್ರದಲ್ಲಿ ಯಾವುದಾದ್ರೂ ಮೇಜರ್ ಚೇಂಜಸ್ ಆಗಬಹುದಾ ಅಂತ ನೋಡೋದಾದರೆ, ಇನ್ನು ಸಂಪರ್ಕ ಅಂದರೆ ರಸ್ತೆ, ರೈಲು ಸೌಲಭ್ಯ ಕ್ಷೇತ್ರಗಳಿಗೆ ಅನುದಾನವನ್ನು ಹೆಚ್ಚಿಗೆ ಮಾಡೋದು. ಯಾಕೆಂದರೆ ಈಗಾಗಲೇ ಸಾಕಷ್ಟು ಬೆಲೆ ಜಾಸ್ತಿ ಆಗ್ತಾ ಇದೆ, ಟಿಕೆಟ್ ಬೆಲೆ ಅಂತ ಹೇಳ್ತಾ ಇದ್ದಾರೆ. ರೈಲು ಪ್ರಯಾಣಿಕರಿಗೆ ಕೆಲ ವಿನಾಯಿತಿಗಳನ್ನು ಘೋಷಣೆ ಮಾಡುವಂಥದ್ದು, ರಾಷ್ಟ್ರೀಯ ರಸ್ತೆಗಳ ಅಭಿವೃದ್ಧಿ ಮತ್ತು ಸರಿಪಡಿಸುವಂಥದ್ದು. ರಾಷ್ಟ್ರೀಯ ರಸ್ತೆಗಳೇನೋ ಚೆನ್ನಾಗಿದ್ದಾವೆ, ಅಭಿವೃದ್ಧಿ ಆಗ್ತಾ ಇದೆ, ಆದರೆ ಗ್ರಾಮೀಣ ಪ್ರದೇಶಗಳ ರಸ್ತೆ ಕೂಡ ಇನ್ನೂ ಸಾಕಷ್ಟು ಬರಬೇಕಾಗಿದೆ. ಇನ್ನೂ ಕೂಡ ಮೂಲಸೌಕರ್ಯ ಸಿಗಬೇಕು. ರಸ್ತೆ, ರೈಲು ಮತ್ತು ಸಾರಿಗೆ ಸಂಪರ್ಕ ಏನಿದ್ದಾವೆ ಇದಕ್ಕೆ ಎಲ್ಲ ಯಾವ್ಯಾವ ರೀತಿ ಮನ್ನಣೆಯನ್ನು ಕೊಡ್ತಾರೆ ನೋಡಬೇಕಾಗಿದೆ. ಇನ್ನು ಡಿಜಿಟಲ್, ಮೋದಿಯವರ ಕಾನ್ಸೆಪ್ಟ್ ಇರುವಂಥದ್ದು ಡಿಜಿಟಲ್ ಪೇ ಏನಿದೆ, ನಗದು ವ್ಯವಹಾರದ ಬದಲು ಇಲೆಕ್ಟ್ರಾನಿಕ್ ಡಿಜಿಟಲ್ ವ್ಯವಹಾರಕ್ಕೆ ಹೆಚ್ಚಿನ ಪ್ರೋತ್ಸಾಹ ಧನವನ್ನು ಕೊಡಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಯಾಕೆಂದರೆ ಡಿಮಾನಿಟೈಸೇಷನ್ ಆದ ನಂತರ ಡಿಜಿಟಲ್ ಮನಿ ಏನಿದೆ, ಸೊ ಅದನ್ನು ಎಕ್ಸ್ಚೇಂಜ್ಗೆ ಸಾಕಷ್ಟು ಬಳಸಿಕೊಳ್ಳಲಾಗ್ತಾ ಇತ್ತು. ಹಳ್ಳಿಯ ರೈತರು ಕೂಡ ಅದನ್ನು ರೂಪೇ ಮುಖಾಂತರ ಬಳಸ್ಕೊಳ್ತಾ ಇದ್ದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರಬಹುದು, ಇದೆಲ್ಲವನ್ನು ಕೂಡ ಅಂದರೆ ನಗದು ವ್ಯವಹಾರವನ್ನು ಕಡಿಮೆ ಮಾಡಿ ಸೊ ಡಿಜಿಟಲ್ ವ್ಯವಹಾರವನ್ನು ಹೆಚ್ಚಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಯಾವೆಲ್ಲ ಪ್ರೋತ್ಸಾಹವನ್ನು ಕೊಡಬಹುದು ನೋಡಬೇಕಾಗಿದೆ. ಸೊ ಇನ್ನು ಇಷ್ಟೆಲ್ಲ ಸಿಹಿ ಸುದ್ದಿ ಸಿಕ್ಕಿದ ಮೇಲೆ ಒಂದಷ್ಟು ಕಹಿ ಸುದ್ದಿ ಕೂಡ ಸಿಗಬಹುದೇನೋ. ಹಾಗಾದರೆ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಅಂತ ನೋಡೋದಾದರೆ, ಇನ್ನು ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಬಹುದು. ಪ್ರಮುಖವಾಗಿ ಗೃಹೋಪಯೋಗಿ ವಸ್ತುಗಳಾದಂಥ TV, AC, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್ ಮತ್ತು ಮೊಬೈಲ್ ಫೋನ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಏರಿಕೆ ಆಗಬಹುದು. ಸಮ್ಮರ್ ಬರ್ತಾ ಇದೆ, ಸೊ ಆಫರ್ಗಳ ಮೇಲೆ ಆಫರ್ ಸಿಗಬಹುದು. ಆದರೆ TV, AC, ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್, ರೆಫ್ರಿಜಿರೇಟರ್ ಇದರ ಬೆಲೆ ಏರಿಕೆ ಜಾಸ್ತಿ ಆಗ್ಬೋದು. ನಿರೀಕ್ಷೆಯಂತೆ ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ಇಂಪೋರ್ಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಅದರ ಮೇಲಿನ ತೆರಿಗೆ ಹೆಚ್ಚಾಗಬಹುದು. ಸೊ ಹಾಗಾಗಿ ಸ್ವಲ್ಪ ದರ ಸುಡಲಿದೆ ಗ್ರಾಹಕರಿಗೆ ಅಂತ ಹೇಳಲಾಗ್ತಾ ಇದೆ.